ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಶರತ್ ಅಂತ. ನಿಮಗೆಲ್ಲ ಗೊತ್ತಿದೆ. ನನ್ನ ಮೊಬೈಲ್ ನಂಬರ್ 9739313938. ಇದು ನನ್ನ ವಾಟ್ಸಪ್ ನಂಬರ್ ಕೂಡ ಆಗಿದೆ. ನಾನು ಕನ್ನಡದಿಂದ ನಿಮಗೆ MLM ಟ್ರೈನಿಂಗ್ ಕೊಡ್ತಾ ಇದ್ದೀನಿ. ಕನ್ನಡದಿಂದ ನಿಮಗೆ MLM ಅಂತಂದು ಹೇಳಿದ್ರೇನು, ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದರೆ ಏನು, ಇದರಲ್ಲಿ ಯಾವ ಥರ ಬೆಳಿಬೇಕು ಅಂತ ನಿಮಗೆ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಓಕೆ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಪ್ಡೇಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನಗೆ ಫೋನ್ ಮುಖಾಂತರ ಅಥವಾ SMS ಮುಖಾಂತರ ಇಲ್ಲ ವಾಟ್ಸಪ್ ಮುಖಾಂತರ ನನಗೆ ತಿಳಿಸ್ಕೊಡಿ. ಸೊ ನನಗೆ ಗೊತ್ತಾಗುತ್ತೆ ನಿಮಗೇನು ನೆಸೆಸಿಟಿ ಇದೆ ಅಂತ. ಅದರ ತಕ್ಕಂಥ ವಿಡಿಯೋಗಳು ಮತ್ತು ಇನ್ಫಾರ್ಮೇಷನ್ ನಾನು ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಓಕೆನಾ? ಸೊ ಇವತ್ತು ಈ ವಿಡಿಯೋ ಇನ್ನೊಂದು ವಿಡಿಯೋ ಮಾಡೋದಕ್ಕೆ ನಿಮಗೆ ಮೇನ್ ಕಾರಣ ಏನು ಅಂತಂದು ಹೇಳಿದ್ರೆ, ಇವತ್ತೊಂದು 3 ಪಾಯಿಂಟ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೀವೊಬ್ಬ ಪರ್ಫೆಕ್ಟ್ ಲೀಡರ್ ಆಗಬೇಕು ಅಂದರೆ, ಪರ್ಫೆಕ್ಟ್ ಲೀಡರ್, ಓಕೆ, ಮೇ ಬಿ ನೆಟ್ವರ್ಕ್ ಮಾರ್ಕೆಟರ್ ಆಗಿರ್ಬೋದು, ಅಥವಾ ಪರ್ಫೆಕ್ಟ್ ಒಂದು ಆಂಟ್ರಪ್ರನರ್, ಒಬ್ಬ ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂದರೆ ಅವನು ಏನೇನು ಮಾಡಬೇಕು ಅಂತಂದೇಳಿ ಒಂದು 3 ಪಾಯಿಂಟ್ ನಾನು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳ್ತೀನಿ. ಓಕೆನಾ? ಸೊ ಅದು ಫಸ್ಟ್ನೇ ಪಾಯಿಂಟ್ ಏನು ಅಂತಂದು ಹೇಳಿದ್ರೆ ಡೆಡಿಕೇಶನ್. ಸೊ ಡೆಡಿಕೇಶನ್ ಅಂತಂದು ಹೇಳಿದ್ರೆ ನಿಮ್ಮಲ್ಲಿ ಸ್ವಲ್ಪ ಡೆಡಿಕೇಶನ್ ಇರಲೇಬೇಕಾಗುತ್ತೆ. ಅದು ಏನು ಹೇಗೆ ನಾನು ಹೇಳ್ತೀನಿ. ಇನ್ನೊಂದು ಸ್ಯಾಕ್ರಿಫೈ. ಸೊ ನೀವು ಮುಂದೆ ಬರಬೇಕು ಅಂದರೆ ಸಣ್ಣ ಪುಟ್ಟದನ್ನ ಸ್ಯಾಕ್ರಿಫೈ ಮಾಡಬೇಕಾಗುತ್ತೆ. ಇನ್ನೊಂದೇನು ಅಂತಂದರೆ ಅಂದರೆ ಕಂಟಿನ್ಯೂಸ್ ಎಫರ್ಟ್. ಓಕೆ, ಸೊ ಈ 3 ಪಾಯಿಂಟು ತುಂಬಾ ಇಂಪಾರ್ಟೆಂಟ್ ಇದೆ. ಈ 3 ಪಾಯಿಂಟ್ ಯಾರು ಅರ್ಥ ಮಾಡ್ಕೊತಾರಲ್ಲ ಅವರು ಖಂಡಿತ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ, ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಒಂದು ಒಳ್ಳೆಯ ರೆವಲ್ಯೂಷನ್ನೇ ಕ್ರಿಯೇಟ್ ಮಾಡ್ತಾರೆ. ಸೊ ಡೆಡಿಕೇಶನಿಗೆ ನಾನು ಬರ್ತೀನಿ. ನೀವು ಹಗಲು ರಾತ್ರಿ ವರ್ಕ್ ಮಾಡಿ, ಹಗಲು ರಾತ್ರಿ ನಿಮ್ಮ ಡ್ರೀಮ್ ಶೀಟ್ ಏನಿದೆ ಅದನ್ನು ಮ್ಯಾಚಪ್ ಮಾಡ್ಕೊಳ್ಳಿ. ಐ ಥಿಂಕ್ ಆರೋಗ್ಯನೂ ಭಾಳ ಇಂಪಾರ್ಟೆಂಟ್ ನನ್ನ ಪ್ರಕಾರ. ಓಕೆ, ಹಗಲು ರಾತ್ರಿ ಅಂತಂದೇಳಿದ್ರೆ ನೀವು ನಿದ್ದೆ ಬಿಟ್ಟು ಊಟ ಬಿಟ್ಟು ಮಾಡೋದಕ್ಕೆ ಹೋಗಬೇಡಿ. ಮನುಷ್ಯನಿಗೆ 6ರಿಂದ 8 ತಾಸು ನಿದ್ದೆ ಬೇಕೇ ಬೇಕು. 6ರಿಂದ 8 ತಾಸು ಕಣ್ತುಂಬ ಒಳ್ಳೆ ನಿದ್ದೆ ಮಾಡಿ. ಓಕೆ, ಸೊ 3 ಹೊತ್ತು ಹೊಟ್ಟೆ ತುಂಬ ಊಟ ಬೇಕೇ ಬೇಕು. ಚೆನ್ನಾಗಿರೋ ಒಳ್ಳೆ ಫುಡ್ಡು 3 ಹೊತ್ತು ಹೊಟ್ಟೆ ತುಂಬ ತಿನ್ನಿರಿ. ಯಾಕಂದರೆ ನೀವು ಫಿಸಿಕಲಿ ಫಿಟ್ ಇದ್ದರೆ ಏನಾದರೂ ಸಾಧನೆ ಮಾಡ್ಬೋದು. ನೀವು ಮೆಂಟಲಿ, ಫಿಸಿಕಲಿ, ಸ್ಪಿರಿಚುವಲಿ ವೀಕ್ ಇದ್ದರೆ ನೀವೇನೂ ಸಾಧನೆ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ನಿಮ್ಮ ಆರೋಗ್ಯನ ನೀವು ಮೇಂಟೈನ್ ಮಾಡಲೇಬೇಕು. ಓಕೆ, ಸೊ ಕಮ್ ಟು ದ ಪಾಯಿಂಟ್, ಡೆಡಿಕೇಶನ್ ಅಂತಂದು ಹೇಳಿದ್ರೆ ಏನು ಅಂತಂದು ಹೇಳಿದ್ರೆ ನೀವು ಸ್ವಲ್ಪ ಡೆಡಿಕೇಟ್ ಮಾಡಲೇಬೇಕಾಗತ್ತೆ. ನಿಮ್ಮ ಟೈಮು, ನಿಮಗೆ ಆಸೆ ಇರುತ್ತೆ, ನಾನು MLM ಮಾಡಬೇಕು, ನಾನು ನೆಟ್ವರ್ಕರ್ ಆಗಬೇಕು, ನಾನು ತುಂಬ ದುಡಿಬೇಕು, ನಾನು ತುಂಬ ಮುಂದೆ ಹೋಗಬೇಕು, ನಾನು ಲಕ್ಸುರಿ ಕಾರ್ ತೊಗೋಬೇಕು, ನಾನು ಲಕ್ಸುರಿ ಬೈಕ್ ತೊಗೋಬೇಕು, ನನ್ನ ಸಾವಿರಾರು ಲಕ್ಷ ರೂಪಾಯಿ ನನಗೆ ಬಂದು ಬ್ಯಾಂಕಲ್ಲಿ ಬೀಳ್ತಾ ಇರಬೇಕು. ಇದೆಲ್ಲ ಡ್ರೀಮು, ಆಸೆ ನಿಮಗೆ ಇರುತ್ತೆ. ಬಟ್ ಅದು ಫುಲ್ಫಿಲ್ ಮಾಡ್ಕೋಬೇಕು ಅಂತಂದು ಹೇಳಿದ್ರೆ ನೀವು ಸ್ವಲ್ಪ ಡೆಡಿಕೇಟ್ ಮಾಡಬೇಕಾಗುತ್ತೆ. ನಿಮ್ಮ ಟೈಮ್ನ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಸೊ ಸೆಮಿನಾರ್ಸ್ ಅಂತ ಇರುತ್ತೆ, ವರ್ಕ್ಶಾಪ್ ಅಂತ ಇರುತ್ತೆ, ಅಲ್ಲಿ ನೀವು ಅಟೆಂಡ್ ಆಗಬೇಕಾಗುತ್ತೆ, ಅಲ್ಲಿ ಹೋಗಬೇಕಾಗುತ್ತೆ, ಅಲ್ಲಿ ತಿಳ್ಕೊಬೇಕಾಗುತ್ತೆ. ಸೊ ಅಲ್ಲಿ ಏನು ನಿಮ್ಮ ಲೀಡರ್ ಹೇಳ್ತಾರೆ, ಏನು ನಿಮ್ಮ ಅಪ್ಲೈನ್ ಹೇಳ್ತಾರೆ ಅದನ್ನು ಫಾಲೋ ಮಾಡಬೇಕಾಗುತ್ತೆ. ಸೊ ದಿಸ್ ಈಸ್ ಕಾಲ್ಡ್ ಡೆಡಿಕೇಶನ್. ಸೊ ಇವತ್ತು ನಾನು ಈ ಸ್ಥಾನಕ್ಕೆ ಬರಬೇಕು ಅಂತಂದು ಹೇಳಿದ್ರೆ ತುಂಬಷ್ಟು ಡೆಡಿಕೇಟ್ ಮಾಡಿದ್ದೀನಿ, ಭಾಳಷ್ಟು ನೈಟ್ ಔಟ್ಸ್ ಮಾಡಿದ್ದೀನಿ, ಭಾಳಷ್ಟು ಊರು ತಿರುಗಿದ್ದೀನಿ. ಓಕೆ, ಸೊ ಹಗಲು ರಾತ್ರಿ ಒಂದು ಮಾಡಿ ನಾನು ದುಡ್ದಿದ್ದೀನಿ. ಆ ಥರ ನೀವು ಡೆಡಿಕೇಟ್ ಮಾಡಿದ್ರೆ ನೀವು ಒಂದು ಉನ್ನತ ಸ್ಥಾನಕ್ಕೆ ಬರೋದಕ್ಕೆ ಚಾನ್ಸಸ್ ಇದೆ. ಇಲ್ಲ ಅಂತಂದು ಹೇಳಿದ್ರೆ ನೀವು MLM ಅಲ್ಲ, ಯಾವುದೇ ಇಂಡಸ್ಟ್ರಿಯಲ್ಲಿ ಆಗಲಿ, ಎದರಲ್ಲೇ ಆಗಲಿ ಡೆಡಿಕೇಶನ್ ಇದ್ದಂಗೆ ಮುಂದೆ ಬರೋದಕ್ಕೆ ಚಾನ್ಸೇ ಇಲ್ಲ. ಓಕೆ, ಅದೇ ಥರ ಸ್ಯಾಕ್ರಿಫೈಸ್. ಈ ಸ್ಯಾಕ್ರಿಫೈಸ್ ಅಂತಂದು ಹೇಳಿ ಅಂದರೆ ತ್ಯಾಗ. ನೀವು ಸ್ವಲ್ಪ ತ್ಯಾಗ ಮಾಡಲೇಬೇಕಾಗತ್ತೆ. ನಾನು ಬರ್ತ್ಡೇನೂ ಮಾಡ್ತೀನಿ, ಆಮೇಲೆ ಮೀಟಿಂಗು ಅಟೆಂಡ್ ಆಗ್ತೀನಿ, ಆಗಲ್ಲ. ಸೊ ಅದಕ್ಕೆ ಒಂದು ಸ್ಲೋಗನ್ ಇದೆ, ನೀವೆಲ್ಲ ಕೇಳಿರ್ಬೋದು, ಶಾರುಖ್ ಖಾನಿಂದು ಬಾಜಿಗರ್ ಫಿಲಿಮಿಂದು. ಸೊ ಕುಚ್ ಪಾನೆ ಕಿಲೆ ಕುಚ್ ಕೋನಾ ಪಡ್ತಾ ಹೈ ಅಂತ, ಹೌದಲ್ವಾ? ನಾವು ಲೈಫಲ್ಲಿ ಏನಾದರೂ ಒಂದು ಪಡಿಬೇಕು ಅಂತಂದರೆ ಸ್ವಲ್ಪ ಚಿಕ್ಕ ಪುಟ್ಟದನ್ನ ಕಳ್ಕೋಬೇಕಾಗತ್ತೆ. ನನಗೆ ಮೊಸರು ಬೇಕು, ಬೆಣ್ಣೆನೂ ಬೇಕು, ತುಪ್ಪನೂ ಬೇಕು, ಆಗಲ್ಲ. ಸೊ ನಮಗೆ ಬೆಣ್ಣೆ ಬೇಕೋ ತುಪ್ಪ ಬೇಕೋ ಡಿಸೈಡ್ ಮಾಡಬೇಕಾಗತ್ತೆ. ಸೊ ತುಪ್ಪ ಬೇಕು ಅಂತಂದು ಹೇಳಿದ್ರೆ ಬೆಣ್ಣೆನ ಕಳ್ಕೋಬೇಕಾಗತ್ತೆ, ಬೆಣ್ಣೆ ಬೇಕು ಅಂತಂದು ಹೇಳಿದ್ರೆ ತುಪ್ಪನ ಕಳ್ಕೋಬೇಕಾಗತ್ತೆ. ಸೊ ಹಾಗಾಗಿ ನೀವು ಸಕ್ಸಸ್ ಆಗೋದಕ್ಕೆ 3-4 ವರ್ಷ ತಗೊಳುತ್ತೆ ಈ ಇಂಡಸ್ಟ್ರಿಯಲ್ಲಿ. ಈ 3-4 ವರ್ಷ ನೀವು ಸಣ್ಣ ಪುಟ್ಟ ಬರ್ತಡೇಗಳನ್ನು ಮಿಸ್ ಮಾಡಿ, ಸಣ್ಣ ಪುಟ್ಟ TV ಸೀರಿಯಲ್ಗಳನ್ನು ಡೆಡಿಕೇಟ್ ಮಾಡಬೇಕಾಗತ್ತೆ, ಸಣ್ಣ ಪುಟ್ಟ ಪಿಕ್ಚರ್ಸ್ಗಳನ್ನು ನೋಡೋದು ಬಿಡಬೇಕಾಗತ್ತೆ. ಓಕೆ, ಸ್ವಲ್ಪ ನಿದ್ದೆ ಕಡಿಮೆ ಮಾಡಬೇಕಾಗತ್ತೆ. ಇನ್ ದ ಸೆನ್ಸ್ ಮಧ್ಯಾಹ್ನ ನಿದ್ದೆ ಹೊಡಿತಾ ಇದ್ದರೆ ಅಥವಾ 10 ತಾಸು 12 ತಾಸು ಮಲಗ್ತಾ ಇದ್ದರೆ ದಿನಕ್ಕೆ 6ರಿಂದ 8 ತಾಸು ನಿದ್ದೆ ಸಾಕು ಮನುಷ್ಯನಿಗೆ.
ನಂತರ ಫಂಕ್ಷನ್ಸು, ಮದುವೆ ಮುಂಜಿ ಅದನ್ನು ಸ್ವಲ್ಪ ಡೆಡಿಕೇಟ್ ಮಾಡಬೇಕಾಗತ್ತೆ. ಹಬ್ಬ ಹರಿದಿನ, ಪೂಜೆ ಪುನಸ್ಕಾರ ಸ್ವಲ್ಪ ಡೆಡಿಕೇಟ್ ಮಾಡಬೇಕಾಗತ್ತೆ. ಸೊ ಇವನ್ನೆಲ್ಲ ಸ್ಯಾಕ್ರಿಫೈಸ್ ಮಾಡಿದ್ರೆ ನೀವು ಜೀವನದಲ್ಲಿ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ತುಂಬ ಎತ್ತರ ಸ್ಥಾನಕ್ಕೆ ನೀವು ಬೆಳಿತೀರ. ಇಲ್ಲ ನನ್ನ ಹೆಂಡತಿಗೂ ಸ್ಯಾಟಿಸ್ಫೈಡ್ ಮಾಡ್ತೀನಿ, ನನ್ನ ಅಪ್ಪ ಅಮ್ಮಗೂ ಸ್ಯಾಟಿಸ್ಫೈಡ್ ಮಾಡ್ತೀನಿ, ನನ್ನ ಮಗನಿಗೂ ನಾನು ಸ್ಯಾಟಿಸ್ಫೈಡ್ ಮಾಡ್ತೀನಿ, ನನ್ನ ಕೊಲೀಗ್ಸಿಗೂ ನಾನು ಸ್ಯಾಟಿಸ್ಫೈಡ್ ಮಾಡ್ತೀನಿ, ಎಲ್ಲರಿಗೂ ಸ್ಯಾಟಿಸ್ಫೈಡ್ ಮಾಡ್ತೀನಿ ಅಂತ ಎಲ್ಲರೂ ಆ್ಯಂಗಲಲ್ಲೂ ನೀವು ಯೋಚನೆ ಮಾಡ್ತಾ ಹೋದರೆ ನೀವು ಮುಂದೆ ಬರೋದಕ್ಕೆ ಆಗೋದಿಲ್ಲ. ಹಾಗಾಗಿ ಸ್ಯಾಕ್ರಿಫೈಸ್ ಏನು ಅಂತಂದು ಹೇಳಿದ್ರೆ, ನೀವು ಸ್ವಲ್ಪ ಸ್ಯಾಕ್ರಿಫೈ ಮಾಡಬೇಕಾಗತ್ತೆ. ಒಂದೆರಡು ಬರ್ತ್ಡೇ ಪಾರ್ಟಿ ಕಳ್ಕೊಬೇಕಾಗತ್ತೆ, ಒಂದೆರಡು ಮೂರು ಫಂಕ್ಷನ್ ಕಳ್ಕೊಬೇಕಾಗತ್ತೆ, ಒಂದೆರಡು ಮೂರು ಹಬ್ಬ ಹರಿದಿನಗಳನ್ನು ಕಳ್ಕೊಬೇಕಾಗತ್ತೆ. ಇದೆಲ್ಲ ಕಳ್ಕೊಳೋದು ನಿಮ್ಮ ಜೀವನಕ್ಕೋಸ್ಕರ. ನೆನ್ಪಿಟ್ಕೊಳ್ಳಿ, ನೀವು ಮುಂದೆ ಬರೋದಕ್ಕೋಸ್ಕರ, ನಿಮ್ಮ ಲೈಫ್ ಚೇಂಜ್ ಆಗೋದಕ್ಕೋಸ್ಕರ. ಎಷ್ಟು 2-3 ವರ್ಷ ಆಮೇಲೆ ನೀವು ಹಬ್ಬ ಮಾಡಿದ್ರೇನೋ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ನಿಮಗೆ ದುಡ್ಡು ಬರುತ್ತೆ. ನೀವು ಮಗಂದು ಬರ್ತಡೇ ಮಾಡ್ತಾ ಇದ್ರೇನು ನಿಮ್ಮ ಡೌನ್ಲೈನ್ಸ್ ಮಾಡ್ತಿರೋ ಬಿಸ್ನೆಸ್ಲಿಂದ ನಿಮ್ಮ ದುಡ್ಡು ಬ್ಯಾಂಕಿಗೆ ಬಂದು ಜಮಾ ಆಗುತ್ತೆ. ದಟ್ ಈಸ್ ಕಾಲ್ಡ್ ಪ್ಯಾಸಿವ್ ಇನ್ಕಮ್ ಅಂತ ಹೇಳ್ತಾರೆ, ಅಥವಾ ರೆಸಿಡಿಯಲ್ ಇನ್ಕಮ್ ಅಂತ ಹೇಳ್ತಾರೆ, ಅಥವಾ ರಾಯಲ್ಟಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಒಂದು 2-3 ವರ್ಷ ನೀವು ಡೆಡಿಕೇಶನ್ ಮಾಡೋದ್ರಿಂದ, 2-3 ವರ್ಷ ಸ್ಯಾಕ್ರಿಫೈಸ್ ಮಾಡೋದ್ರಿಂದ ನೀವು ಈ ಇಂಡಸ್ಟ್ರಿಯಲ್ಲಿ ತುಂಬ ಎತ್ತರ ಮಟ್ಟಕ್ಕೆ ಬೆಳಿತೀರ. ಆಮೇಲೆ ನಿಮ್ಮ ವೈಫಿಗೆ ಕರ್ಕೊಂಡು ನೀವೆಲ್ಲೋ ಔಟ್ಸೈಡ್ ಹೋದ್ರಿ, ಇಲ್ಲ ಎಲ್ಲೋ ಫಿಲಿಮ್ ಥಿಯೇಟ್ರಿಗೆ ಹೋದ್ರಿ ಅಂತಂದು ಹೇಳಿದ್ರೇನು, ನೀವು ಅಲ್ಲಿ ಫಿಲಿಮ್ ನೋಡ್ತಾ ಇದ್ರೆ ಇಲ್ಲಿ ದುಡ್ಡು ನಿಮ್ಮ ಅಕೌಂಟಿಗೆ ಪಂಪ್ ಆಗ್ತಾ ಇರುತ್ತೆ. ಯಾಕಂದರೆ ನಿಮ್ಮ ಡೌನ್ಲೈನ್ಸ್ ಯಾರೇನೋ ಪ್ರಾಡಕ್ಟ್ಸ್ ತೊಗೊತಾ ಇರ್ತಾರೆ, ಎಲ್ಲೆಲ್ಲೋ ಜಾಯಿನ್ ಆಗ್ತಾ ಇರ್ತಾರೆ, ಅದರದ್ದು ಇನ್ಕಮ್ ನಿಮಗೆ ಸಿಗ್ತಾ ಇರುತ್ತೆ. ಸೊ ದಿಸ್ ಈಸ್ ದ ಬ್ಯೂಟಿ ಆಫ್ ನೆಟ್ವರ್ಕ್ ಮಾರ್ಕೆಟಿಂಗ್. ನೆಟ್ವರ್ಕ್ ಮಾರ್ಕೆಟಿಂಗ್ ಬ್ಯೂಟಿ ಇದು. ಬಟ್ ಏನು ಮಾಡಿಬಿಡ್ತಾರೆ, ಇದ್ರದ್ದು ಅರ್ಥ ಗೊತ್ತಿಲ್ಲದೆ ಭಾಳಷ್ಟು ಜನ ಟೈಮ್ ವೇಸ್ಟ್ ಮಾಡ್ಕೊತಾ ಇದ್ದಾರೆ. ಅದನ್ನು ಬೇಕು ಇದನ್ನು ಬೇಕು ಅಂತ ಕೂಡ್ತಾ ಇದ್ದಾರೆ. ಇನ್ನು ಡೀಪಾಗಿ ಮತ್ತೆ ನಾನು ನಿಮಗೆ ಹೇಳ್ತೀನಿ. ಇನ್ನೊಂದಕ್ಕೆ ಬರೋಣ, ಕಂಟಿನ್ಯೂಸ್ ಎಫರ್ಟ್. ಓಕೆ, ಇದು ಭಾಳ ಇಂಪಾರ್ಟೆಂಟ್ ಇದೆ. ನೆಟ್ವರ್ಕ್ ಇಂಡಸ್ಟ್ರಿಯಲ್ಲಿ ಎದಕ್ಕೆ ಭಾಳ ಜನ ಫೇಲ್ ಆಗ್ತಾರೆ ಅಂತಂದು ಹೇಳಿದ್ರೆ, ಕಂಟಿನ್ಯೂಸ್ ಆಗಿ ಎಫರ್ಟ್ ಹಾಕೋಲ್ಲ. ಏನೋ ಫಸ್ಟ್ ಜಾಯ್ನ್ ಆಗ್ತಾರೆ, ಜಾಯ್ನ್ ಆಗಿದ್ಮೇಲೆ ಬೇರೆ ಜೋಶ್ ಇರುತ್ತೆ, ಫುಲ್ ಜೋಶಲ್ಲಿ ಕೆಲಸ ಮಾಡೋದಕ್ಕೆ ಬರ್ತಾರೆ, ಹೀಗೆ ಕೆಲಸ ಮಾಡ್ತಾರೆ, ಮೇಲೆ ಇರ್ತಾರೆ, ಮತ್ತೆ ಫುಲ್ಲು ಗ್ರಾಫ್ ಇಳಿದ್ಬಿಡುತ್ತೆ. ಸೊ ಅದಕ್ಕೇನಂತಾರೆ ಅಂತಂದು ಹೇಳಿದ್ರೆ ಇನ್ಕಂಟಿನ್ಯೂಟ್ ಎಫರ್ಟ್ಸ್ ಅಂತ ಹೇಳ್ತಾರೆ. ನೀವು ಕಂಟಿನ್ಯೂಸ್ ಆಗಿ ಎಫರ್ಟ್ ಹಾಕೋದ್ರಿಂದ ಈ ಇಂಡಸ್ಟ್ರಿಯಲ್ಲಿ ನೀವು ತುಂಬ ಎತ್ತರಕ್ಕೆ ಬೆಳಿಬೋದು. ಸೊ ಕಂಟಿನ್ಯೂಸ್ ಎಫರ್ಟು ಭಾಳನೇ ಇಂಪಾರ್ಟೆಂಟು. ನೀವೇನು ಮಾಡಿ, ವರ್ಕ್ನ ಸ್ಲೋ ಮಾಡಿ. ಸಪೋಸ್ ಇವತ್ತು ನಿಮಗೆ ಡೆಮೋ ಕೊಡೋದಕ್ಕಾಗಲಿಲ್ಲ ಅಂತಂದು ಹೇಳಿದ್ರೆ, ಇವತ್ತು ಕುತ್ಕೊಂಡು ಸಿಸ್ಟಮ್ ಅಂದರೆ ಏನು ತಿಳಿಯಿರಿ, ಅಥವಾ ನಿಮ್ಮ ಅಪ್ಲೈನ್ ಜೊತೆಗೆ ಮಾತಾಡಿ, ಫೋನ್ ಕಾಲ್ಸಲ್ಲಿ ಮಾತಾಡಿ, ನಿಮ್ಮ ಡೌನ್ಲೈನ್ಸಿಗೆ ಮಾತಾಡಿ. ಬಟ್ ಇವತ್ತು ಡೆಮೋ ಕೊಡೋದಕ್ಕಾಗಿಲ್ಲ ಅಂತಂದೇಳಿ ಟೈಮ್ ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಇವತ್ತು ಡೆಮೋ ಕೊಡೋದಕ್ಕಾಗಲಿಲ್ಲ ಅಂತಂದೇಳಿ ನಾಳೆನೇ ಕೊಡಲಿದ್ದಂಗೆ ಇರೋದಕ್ಕೆ ಹೋಗಬೇಡಿ. ಯಾವಾಗ ನಿಮ್ಮ ಕೆಲಸದಲ್ಲಿ ನೀವು ಎಫರ್ಟ್ ಹಾಕೋದು ಕಟ್ ಮಾಡ್ತೀರಲ್ಲ, ಅವಾಗ ನಿಮ್ಮ ಸಕ್ಸಸ್ಸು ಲೇಟ್ ಆಗುತ್ತೆ. ಅವಾಗ ನೀವು ಬಿದ್ದೋಗ್ಬಿಡ್ತೀರ, ನಿಮ್ಮ ಟೀಮ್ ಬಿದ್ದೋಗ್ಬಿಡುತ್ತೆ. ನಿಮ್ಮ ಟೀಮ್ ಬಿದ್ದೋಯ್ತು ಅಂತಂದು ಹೇಳಿದ್ರೆ ಮತ್ತೆ ಎತ್ತೋದಕ್ಕೆ ಎನರ್ಜಿ ಬೇಕು, ಟೈಮ್ ಬೇಕು, ಮನಿ ಬೇಕು. ಸೊ ಹಾಗಾಗಿ ಪದೇ ಟೀಮ್ನ ಬೆಳೆಸೋದಕ್ಕೆ ಹೋಗಬೇಡಿ. ಅದಕ್ಕೆ ಕಾರಣ ನೀವಿರ್ತೀರ. ಯಾವತ್ತೂ MLM ಕಂಪನಿ ಕಾರಣ ಆಗೋದಿಲ್ಲ, ಒಳ್ಳೆ ಕಂಪನಿ ಆಗಿದ್ರೆ. ಯಾವತ್ತು ಅಪ್ಲೈನ್ಗಳು ಕಾರಣ ಆಗಿರಲ್ಲ, ಒಳ್ಳೆ ಅಪ್ಲೈನ್ ಆಗಿದ್ರೆ. ಯಾವತ್ತು ಡೌನ್ಲೈನ್ಗಳು ಕಾರಣ ಆಗಿರಲ್ಲ, ಒಳ್ಳೆ ಡೌನ್ಲೈನ್ಸ್ಗಳು ಇದ್ದರೆ. ಅದಕ್ಕೆ ಕಾರಣ ನೀವೇ ಇರ್ತೀರ, ನಿಮ್ಮ ಫೇಲ್ಯೂರಿಗೆ. ಸೊ ಹಾಗಾಗಿ ನಿಮ್ಮ ಕಂಟಿನ್ಯೂಸ್ ಎಫರ್ಟ್ ಈ ಇಂಡಸ್ಟ್ರಿಯಲ್ಲಿ ಇರಲೇಬೇಕು. ವರ್ಕ್ನ ಸ್ಪೀಡ್ ಮಾಡಬೇಡಿ, ಆಕ್ಸಿಡೆಂಟ್ ಆಗುತ್ತೆ. ವರ್ಕ್ನ ಸ್ಲೋ ಮಾಡಬೇಡಿ, ನಿಮಗೆ ಬೇರೆಯವ್ರು ಬಂದು ಓವರ್ಟೇಕ್ ಮಾಡಿಬಿಡ್ತಾರೆ. ವರ್ಕ್ನ ಸ್ಲೋ ಆಗಿ ಮಾಡಿ, ಸ್ಟಡಿಯಾಗಿ ಮಾಡಿ, ಕಂಟಿನ್ಯೂಸ್ ಆಗಿ ಮಾಡಿ. ತುಂಬ ಸ್ಲೋನು ಹೋಗಬೇಡಿ. MLM ಇಂಡಸ್ಟ್ರಿಯಲ್ಲಿ ತುಂಬ ಸ್ಪೀಡಾಗಿ ಹೋಗಬೇಡಿ, ಆಕ್ಸಿಡೆಂಟ್ ಆಗಿಬಿಡುತ್ತೆ. ಮೀಡಿಯಮ್ ಆಗಿ ಹೋಗಿ. ಏನು ನಮ್ಮದು ಗೌರ್ಮೆಂಟ್ ರೂಲ್ಸ್ ಇದೆಲ್ಲ 60-80 ಹೊಡೀರಿ ಅಂತ. ಸೊ 60-80 ಸ್ಪೀಡಲ್ಲೇ ಹೋಗ್ತಾ ಇರಿ. ಈ ಇಂಡಸ್ಟ್ರಿಯಲ್ಲಿ ನೀವು 3-4 ವರ್ಷದಲ್ಲಿ ಡೆವಲಪ್ಮೆಂಟ್ ಆಗ್ತೀರಾ. ಚಿಕ್ಕ ಡ್ರೀಮ್ ಇಟ್ಕೊಂಡು ಬರಬೇಡಿ ಈ ಇಂಡಸ್ಟ್ರಿಗೆ, ದೊಡ್ಡ ಡ್ರೀಮ್ ಇರಲಿ. ನಿಮ್ಮ ಡ್ರೀಮ್ ಖಂಡಿತ ಈ ಇಂಡಸ್ಟ್ರಿ ಫುಲ್ಫಿಲ್ ಮಾಡುತ್ತೆ. ಒಳ್ಳೆ ಅಪ್ಲೈನ್ ಇದ್ದರೆ, ಒಳ್ಳೆ ಲೀಡರ್ ಇದ್ದರೆ, ಅಂದರೆ ಒಳ್ಳೆ ಮೆಂಟರ್, ನಿಮಗೆ ಟ್ರೈನಿಂಗ್ ಕೊಡೋನು ಒಳ್ಳೆಯವರಿದ್ದರೆ, ಆಮೇಲೆ ಒಳ್ಳೆ ಕಂಪನಿ, ಒಳ್ಳೆ ಪ್ರಾಡಕ್ಟ್, ಒಳ್ಳೆ ಪ್ಲ್ಯಾನ್ ಇದ್ದರೆ. ಸೊ ಹಾಗಾಗಿ ನೀವು MLM ಇಂಡಸ್ಟ್ರಿನ ಆರಿಸ್ಕೋಬೇಕಾದ್ರೆ ದಯವಿಟ್ಟು ಪ್ಲ್ಯಾನು ಮತ್ತು ಪ್ರಾಡಕ್ಟ್ಸು, ಆಮೇಲೆ ಅಪ್ಲೈನ್ ಯಾರ್ಯಾರು ಇರಬೇಕು, ಹೇಗಿರಬೇಕು, ಅದನ್ನು ಸ್ವಲ್ಪ ಗಮನ ಇಟ್ಟು ನೋಡಿ. ನಿಮಗೆ ಅರ್ಥ ಆಗಲಿಲ್ಲ, ಕನ್ಫ್ಯೂಷನ್ ಇತ್ತು, ನನಗೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಐಡಿಯಾ ಕೊಡ್ತೀನಿ. ಓಕೆ. ಸೊ ನನ್ನ ಆಫೀಸ್ ಇಲ್ಲೇ ಬೆಂಗಳೂರಲ್ಲೇ ಇದೆ, ಚಾಮರಾಜಪೇಟೆಯಲ್ಲಿ. ನೀವು ಯಾವಾಗಾದರೂ ಬಂದು ಮೀಟ್ ಆಗ್ಬೋದು. ನಾನು ಆಫೀಸಲ್ಲೇ ಅವೈಲೇಬಲ್ ಇರ್ತೀನಿ.
ನಿಮಗೆ MLM ಏನೇನು ನೆಸೆಸಿಟಿ ಇದೆ, ಗೈಡೆನ್ಸ್ ಇದೆ, ಫಾರ್ಮುಲಾಸ್ ಇದೆ, ಸಿಸ್ಟಮ್ ಇದೆ, ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ವಿತ್ ಎಕ್ಸಾಂಪಲ್ ವಿತ್ ಸ್ಟೋರಿ ನಾನು ನಿಮಗೆ ಹೇಳ್ಕೊಡ್ತೀನಿ. ನಿಮ್ಮ ಟೀಮ್ ತುಂಬ ಡಬಲ್ ಸ್ಪೀಡಲ್ಲಿ ಬೆಳೆಯೋ ಥರ ನಾನು ಮಾಡಿಕೊಡ್ತೀನಿ. ನೀವು ಹೆಚ್ಚಿನ ಮಟ್ಟಿಗೆ ಅಚೀವ್ಮೆಂಟ್ ಮಾಡೋ ಥರ ನಾನು ಮಾಡಿಕೊಡ್ತೀನಿ. ಇದು ನನ್ನ ಪ್ರಾಮಿಸ್. ಓಕೆ, ಸೊ ಇವತ್ತಿನ ಈ ವಿಡಿಯೋ ಟಾಪಿಕ್ ನಿಮಗೆ ಅರ್ಥ ಆಯ್ತಲ್ಲ. ಡೆಡಿಕೇಶನ್, ಸ್ಯಾಕ್ರಿಫೈಸ್, ಕಂಟಿನ್ಯೂಸ್ ಎಫರ್ಟ್. ಡೆಡಿಕೇಶನ್ ಇಲ್ಲ ಅಂದರೆ ನೀವೇನು ಮಾಡೋಕ್ಕಾಗಲ್ಲ. ಸ್ಯಾಕ್ರಿಫೈಸ್ ನೀವು ಮಾಡಿಲ್ಲ ಅಂತಂದು ಹೇಳಿದ್ರೆ ಏನು ಮಾಡೋದಕ್ಕಾಗೋದಿಲ್ಲ. ಕಂಟಿನ್ಯೂಸ್ ಎಫರ್ಟ್, ನೀವು ಕಂಟಿನ್ಯೂಸ್ ಎಫರ್ಟ್ ಹಾಕಿಲ್ಲ ಅಂತಂದು ಹೇಳಿದ್ರೆ ನಿಮ್ಮ ಸಕ್ಸಸ್ ಲೇಟ್ ಆಗುತ್ತೆ, ಅರ್ಧಂಬರ್ಧ ಆಗುತ್ತೆ, ಕಟ್ 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 ಆಗುತ್ತೆ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ರಿಯಲೈಸೇಷನ್ ಮಾಡಿದೆ ಅಂತ ಅನ್ಕೊತೀನಿ. ಇನ್ಮೇಲಿಂದ ನೀವು ಡೆಡಿಕೇಟ್ ಮಾಡ್ತೀರಾ ನಿಮ್ಮ ಎಫರ್ಟ್, ಟೈಮ್ನ, ಎನರ್ಜಿನ. ಸ್ಯಾಕ್ರಿಫೈಸ್ ಮಾಡ್ತೀರಾ ಚಿಕ್ಕ 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 ಖುಷಿ, ಅಂದರೆ ಚಿಕ್ಕ 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 ಸಂತೋಷಗಳನ್ನು. ಓಕೆ, ಯಾಕಂದರೆ ಆಮೇಲೆ ನೀವು ಮನೇಲಿ ಕುಂತರೂ ನಿಮಗೆ ದುಡ್ಡು ಕೊಡುತ್ತೆ MLM ಇಂಡಸ್ಟ್ರಿ. ಹಾಗಾಗಿ ಇವತ್ತು ನೀವು ಮನೇಲಿ ಕುತ್ಕೊಳ್ಳೋದಕ್ಕೆ ಹೋಗಬೇಡಿ. ಇವತ್ತು ನೀವು ಎಫರ್ಟ್ ಹಾಕಿ ನಾಳೆ ಮನೇಲಿ ಕುತ್ಕೊಳ್ಳಿ, ಇನ್ಕಮ್ ಬರುತ್ತೆ. ಕಂಟಿನ್ಯೂಸ್ ಎಫರ್ಟ್ನ ಕಂಟಿನ್ಯೂಸ್ ಆಗಿ ಹಾಕಿ. ಮನೇಲಿ ಏನೋ ಸ್ವಲ್ಪ ಮಿಸ್ಟೇಕ್ ಆಗಿದೆ, ಇಲ್ಲ ಪ್ರಾಬ್ಲಮ್ ಇದೆ ಅಂದರೆ ಸ್ಲೋ ಮಾಡಿ, ಬಟ್ ನಿಲ್ಲಿಸೋದಕ್ಕೆ ಹೋಗಬೇಡಿ, ಸ್ಟಾಪ್ ಮಾಡಬೇಡಿ ವರ್ಕ್. ಅಪ್ಲೈನ್ ಫೋನ್ ಕಾಲ್ ಎತ್ತಲಿಲ್ದಂಗೆ ಇರೋದು, ಡೌನ್ಲೈನ್ ಜೊತೆಗೆ ಮಾತಾಡ್ಲಿಲ್ದಂಗೆ ಇರೋದು, ನನಗೆ ಡಿಸಪಾಯಿಂಟ್ ಆಗಿದೆ, ನನಗೆ ಇಂಟ್ರೆಸ್ಟ್ ಇಲ್ಲ ಅಂತಂದೇಳಿ ಬಿಟ್ಬಿಡೋದು. ಆಮೇಲೆ ಇಂಟ್ರೆಸ್ಟ್ ಬಂದಮೇಲೆ ಮತ್ತೆ ಬಂದು ಮಾಡ್ತೀನಿ ಅಂತಂದು ಹೇಳಿದ್ರೆ ಟೀಮ್ ನಿಮಗೆ ಸಪೋರ್ಟ್ ಮಾಡೋಲ್ಲ, ಲಾ ಆಫ್ ನೇಚರ್ ಕೂಡ ನಿಮಗೆ ಸಪೋರ್ಟ್ ಮಾಡಲ್ಲ. ಹಾಗಾಗಿ ನಿಮ್ಮ ತನು ಮನ ಧನ ಕೊಟ್ಟು, ನಿಮ್ಮ ಇನ್ವಾಲ್ವ್ಮೆಂಟ್ ಕೊಟ್ಟು MLM ಇಂಡಸ್ಟ್ರಿಯಲ್ಲಿ ಮುಂದೆ ಬರ್ರಿ. ಅದು ಒಂದೇ ಒಂದು ದಾರಿ. ನೀವು MLM ಇಂಡಸ್ಟ್ರಿಯಲ್ಲಿ ತುಂಬ ಎತ್ತರಕ್ಕೆ ಬೆಳೀತೀರ. ಓಕೆ, ಆಲ್ ದ ಬೆಸ್ಟ್. ಬಾಯ್.